ಈಗ ಕುಮಾರಸ್ವಾಮಿ ವಿರುದ್ಧದ ಕೇಸ್ ರೀಓಪನ್ ಆಗಂಗಿದೆ ಮತ್ತೆ ಇದು ಕೇಳಿದ್ದಾರೆ ಅನುಮತಿ ಕೇಳಿದ್ದಾರೆ ಲೋಕಾಯುಕ್ತ ಯಾವ ಕೇಸು ಜಂತಕಲ್ ಮೈನಿಂಗ್ ಸಾಯಿ ವೆಂಕಟೇಶ್ವರ ಕೇಸ್ ಯಾಕೆ ಕೇಳಿದೆ ಅಂದ್ರೆ ಅಷ್ಟೊಂದು ಕೇಸ್ಗಳಿದೆಯಲ್ಲ ಯಾವ ಕೇಸು ಅಂತ ಅದಕ್ಕೆ ಕೇಳಿದೆ ನೋಡಿ ಕಾನೂನು ಏನಿದೆಯಲ್ಲ ಕಾನೂನಿನಿಂದ ದೊಡ್ಡವನು ಇನ್ನೊಬ್ಬ ಇಲ್ಲ ಕಾನೂನ ಪ್ರಕ್ರಿಯೆಗಳಿಗೆ ಗೌರವ ಕೊಡೋರು ಯಾರು ಕೂಡ ಈ ರೀತಿಯಾಗಿ ವರ್ತಿಸೋದಿಲ್ಲ ಅದರಿಂದ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಕೂಡ ಸಮಾನರು ಕಾನೂನಿನ ಪ್ರಕ್ರಿಯೆಗೆ ನಾವೆಲ್ಲರೂ ಕೂಡ ತಲೆಬಾಗಬೇಕು ಕಾನೂನಿನ ಗೆಲುವಾಗ್ತದೆ ನ್ಯಾಯದ ಗೆಲುವಾಗ್ತದೆ ಸರ್ ಈ 29ಕ್ಕೆ ಈಗ ವಿಚಾರಣೆ ಇದೆ ಸೊ ಈ ಎರಡು ಕೋರ್ಟ್ಗಳಲ್ಲಿ ಪೆಂಡಿಂಗ್ ಇರೋದ್ರಿಂದ ಅದೇನು ಸಮಸ್ಯೆ ಆಗಲ್ವಾ ಅಥವಾ ವಿಶ್ವಾಸ ಇದೆ ಅಲ್ಲೂ ಕೂಡ ಜನಪ್ರತಿನಿಧಿಗಳು ಕೂಡ ಅಲ್ಲ ನೋಡಿ ನಿನ್ನೆ ಆ ಪ್ರಶ್ನೆ ಬಂತು ಎಲ್ಲರೂ ಕೂಡ ಸಹಮತದಿಂದ ವಕೀಲರಿರ್ಬೋದು ನ್ಯಾಯಮೂರ್ತಿಗಳಿರ್ಬೋದು ಸಾಲಿಸಿಟರ್ ಜನರಲ್ ಇರ್ಬೋದು ಎಲ್ಲರೂ ಕೂಡ ರಾಜ್ಯಪಾಲರು ನೀಡಿರುವಂತಹ ಅನುಮತಿ ಇದನ್ನ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇರೋದು ಬರೀ ಒಂದು ಸಾಂವಿಧಾನಿಕವಾದಂಥ ನ್ಯಾಯಾಲಯದ ಮುಂದೆ ರಿಟ್ ಅರ್ಜಿಯಲ್ಲಿ ಮಾತ್ರ ಅಂತ ಹೇಳೋದ್ರ ಬಗ್ಗೆ ಎಲ್ಲರೂ ಕೂಡ ಒಮ್ಮತದ ಅಭಿಪ್ರಾಯ ಯಾಕಂದರೆ ಒಬ್ಬ ಸೆಷನ್ಸ್ ಜಡ್ಜ್ ಇದ್ರ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಅಧಿಕಾರ ಇಲ್ಲ ತೀರ್ಮಾನ ಕೂಡ ಮಾಡಲಿಕ್ಕೆ ಆಗಲ್ಲ ಇದರಿಂದ ನ್ಯಾಯಮೂರ್ತಿಗಳು ಇದನ್ನು ಕೇಳಿದ್ರು ಯು ಎಕ್ಸ್ಪೆಕ್ಟ್ ಅ ಸೆಷನ್ಸ್ ಕೋರ್ಟ್ ಟು ಡಿಸೈಡ್ ಆನ್ ವ್ಯಾಲಿಡಿಟಿ ಆಫ್ ಗವರ್ನರ್ಸ್ ಆರ್ಡರ್ ಸಾಧ್ಯ ಇದೆಯಾ ಆಗ ಸಾಧ್ಯ ಇಲ್ಲ ಅದರಿಂದ ಸಾಂವಿಧಾನಿಕವಾದಂಥ ಒಂದು ಅಧಿಕಾರವನ್ನು ಚಲಾಯಿಸುವಂಥ ಸಂಸ್ಥೆ ಮಾತ್ರ ಗವರ್ನರ್ ಆದೇಶವನ್ನು ಬಗ್ಗೆ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದು ಹೈಕೋರ್ಟ್ ಮಾತ್ರ ನಂತರ ಸರ್ವೋಚ್ಚ ನ್ಯಾಯಾಲಯ ಅದರಿಂದ ಅವರು ತೀರ್ಮಾನ ಮಾಡ್ತಾರೆ 29ಕ್ಕೆ ಎಲ್ಲ ವಿಚಾರಗಳನ್ನು ಕಾನೂನು ಅಂಶಗಳನ್ನು ಸಂವಿಧಾನ ಅಂಶಗಳನ್ನು ವಾಸ್ತವ ಫ್ಯಾಕ್ಟ್ಸ್ನ ಇದೆಲ್ಲವನ್ನು ಕೂಡ ನಾವು ನ್ಯಾಯಾಲಯದ ಮುಂದೆ ಇರ್ತೀವಿ ನ್ಯಾಯಾಲಯದಲ್ಲಿ ವಿಶ್ವಾಸ ಇದೆ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ವಿಶ್ವಾಸ ಇದೆ ಕಾನೂನಿನಲ್ಲಿ ವಿಶ್ವಾಸ ಇದೆ ಕಾನೂನಿನ ಗೆಲುವಾಗ್ತದೆ ಅಂತ ಹೇಳುವಂಥ ನಂಬಿಕೆ ಕೆಲವರು ಈಗಾಗಲೇ ಸುಪ್ರೀಂಗೂ ಕೆವಿಯೇಟ್ ಹಾಕ್ಬಿಟ್ಟಿದ್ರಲ್ಲ ಕೆಲವರು ಸುಪ್ರೀಂಗೆ ಕೆವಿಯೇಟ್ ಹಾಕಿದ್ದಾರೆ ತಡೆಯಾಜ್ಞೆ ಕೊಟ್ಟರೆ ಅದನ್ನು ಯಾರು ಕೊಟ್ಟಿದ್ದಾರಲ್ಲ ಕೆವಿಯೇಟ್ ಹಾಕಕ್ಕೆ ಬರೋದಿಲ್ಲ ಹಾಕಿದ್ದಾರೆ ಪ್ರದೀಪ್ ಕುಮಾರ್ ಅನ್ನೋರು ಎಲ್ಲ ಈ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಬರಲ್ಲ ಅವ್ರು ಏನಾದ್ರು ಮಾಡ್ಕೊಳ್ಳಿ ಕಾನೂನಿನಲ್ಲಿ ಏನಕ್ಕೆ ಅವಕಾಶ ಇದೆ ಅವ್ರು ಮಾಡಲಿ ಅಂದರೆ ಕೆವಿಯೇಟ್ ಮೂಲಕ ತಡೆಯಾಜ್ಞೆ ಪ್ರಶ್ನೆ ಮಾಡಲಿಕ್ಕಾಗುತ್ತೆ ಸರ್ ಡಿ.ಜೆ. ಅಬ್ರಾಮ್ ಕೇಸ್ ಮಾತ್ರ ರಾಜ್ಯಪಾಲರು ಉಲ್ಲೇಖ ಮಾಡಿ ಉಳಿದ ಇಬ್ಬರು ದೂರಗಳನ್ನ ಮುಚ್ಚಿಟ್ಟಿದ್ದಾರೆ ಇದು ಕೂಡ ಒಂದು ದುರುದ್ದೇಶದಿಂದ ಅದನ್ನೇ ದಿನದಿಂದ ಯಾವ ರೀತಿ ಗವರ್ನರ್ ವರ್ತಿಸಿದ್ದಾರೆ ಅದು ಸಂಪೂರ್ಣವಾಗಿ ರಾಜ್ಯಕ್ಕೆ ಪ್ರೇರಿತ ಮತ್ತು ದುರುದ್ದೇಶದಿಂದ ಕೂಡಿರೋದು ಅದ್ರ ಬಗ್ಗೆ ಸಂಶಯನೇ ಇಲ್ಲ ಭಾಳ ಮುಖ್ಯವಾದಂಥ ಪ್ರಶ್ನೆ ಇವತ್ತು ರಾಜ್ಯಪಾಲರು ಉತ್ತರ ಕೊಡಬೇಕು ಭಾರತೀಯ ಜನತಾ ಪಕ್ಷ ಜನತಾದಳ ಜಾತ್ಯತೀತ ಜನತಾದಳ ಉತ್ತರ ಕೊಡಬೇಕು ಅಂತಂದರೆ ಯಾವ ಸಂದರ್ಭದಲ್ಲಿ ಕಳೆದ 30 ವರ್ಷದ ಇತಿಹಾಸ ಇರುವಂಥ ಈ ಒಂದು ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಕರಣ ಅಂತ ಕೂಡ ಹೇಳೋಕ್ಕಾಗಲ್ಲ 1992ನೇ ಇಸ್ವಿನಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದೆ ದೇವನೂರು 3ನೇ ಬರವಣಿಗೆ ಅಲ್ಲಿಂದ ಡಿನೋಟಿಫಿಕೇಶನಿಂದ ಹಿಡಿದು ಅದನ್ನು ಖರೀದಿಯಿಂದ ಹಿಡಿದು ಕನ್ವರ್ಷನ್ನಿಂದ ಹಿಡಿದು ದಾನಪತ್ರದಿಂದ ಹಿಡಿದು ನಂತರ ಮೂಢನವರು ಪರಿಹಾರ ಕೊಡೋದ್ರಿಂದ ಹಿಡಿದು ಇದಕ್ಕೆ 30 ವರ್ಷ ಇನ್ನು 2022 ಅಂತ ತಗೊಂಡ್ರೆ ಈ 30 ವರ್ಷಗಳ ಸುದೀರ್ಘವಾದಂಥ ಇತಿಹಾಸ ಇರುವಂಥ ಈ ಫೈಲ್ ಯಾವತ್ತೂ ಮುಖ್ಯಮಂತ್ರಿಗಳ ಮನೆಯ ಬಾಗಿಲ ಅಥವಾ ಅವರ ಆಫೀಸ್ ಕಚೇರಿ ಬಾಗಿಲ ಹತ್ರ ಯಾರು ಬಂದಿದೆ ಅಂತ ತೋರಿಸ್ತೀವಿ ಒಂದೇ ಒಂದು ಪತ್ರ ಅಥವಾ ಒಂದು ಪೇಪರ್ ಈ ವಿಚಾರದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಚಿವರಾಗಿದ್ದಾಗ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಶಾಸಕರಾಗಿದ್ದಾಗ ಮಾಜಿ ಶಾಸಕರಾಗಿದ್ದಾಗ ಯಾವ್ಯಾವ ಸಂದರ್ಭದಲ್ಲಿ ಅವರು ಯಾವ್ಯಾವ ಸಾರ್ವಜನಿಕ ಹುದ್ದೆಗಳನ್ನು ಅಲಂಕರಿಸಿದ್ರು ಆ ಸಂದರ್ಭದಲ್ಲಿ ಬಂದಿದೆ ಅಂತ ಹೇಳೋದು ಒಂದೇ ಒಂದು ಉದಾಹರಣೆಯನ್ನು ತೋರಿಸಿ ನಾನು ಅವ್ರ ಜೊತೆ ಧ್ವನಿಗೂಡಿಸ್ತೀನಿ ಅವ್ರೇನು ಕೇಳ್ತಾ ಇದ್ದಾರಲ್ಲ ಇವತ್ತು ನಾನು ಅವ್ರ ಜೊತೆ ಧ್ವನಿಗೂಡಿಸ್ತೀನಿ ಸುಮ್ಮನೆ ಇಲ್ಲದನ್ನು ಮಾಡಿ ಸೃಷ್ಟಿಯನ್ನು ಮಾಡಿ ಬರೀ ಅವ್ರಿಗೆ ಯಾವತ್ತು ಈಗ ತಾತ್ಕಾಲಿಕವಾಗಿ ರಾಜಕೀಯವಾಗಿ ಲಾಭ ಆಗಿರ್ಬೋದೇನೋ ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಇಡೀ ಕಾನೂನಾತ್ಮಕ ಆಡಳಿತ ರೂಲ್ ಆಫ್ ಲಾ ಸೊಸೈಟಿ ಇದು ಅದನ್ನೇ ದಾರಿ ತಪ್ಪಿಸುವಂಥ ಕೆಲಸಕ್ಕೆ ಕೈ ಹಾಕಿದಾರಲ್ಲ ಅದು ತಪ್ಪು